ಹಲೋ ಗೈಸ್, ಇವತ್ತು ನಾನು ಹೋಗ್ತಾ ಇರೋದು ಮಾಥೇರಾನ್ ಕಡೆಗೆ. ಕೇವಲ ಒಂದು ಟೂರಿಸ್ಟ್ ಪ್ಲೇಸ್ ಮಾತ್ರವಲ್ಲ ಮಾಥೇರಾನ್, ಇದೊಂದು ಪ್ರಕೃತಿ ಪ್ರೇಮಿಯ ಸ್ವರ್ಗ ಅಂತಲೂ ಕರಿಬಹುದು. ಹೌದು, ಮಹಾರಾಷ್ಟ್ರದಲ್ಲಿ ಮಾಥೇರಾನ್ ಅಂತ ಒಂದು ಜಾಗದ ಬಗ್ಗೆ ನೀವು ಕೇಳಿರ್ಬೋದು. ಇವತ್ತಿನ ನನ್ನ ಜರ್ನಿ ಮಾಥೇರಾನ್ ಕಡೆಗೆ. ಒಮ್ಮೆ ಹೋದ್ರೆ ಸಾಕಾಗಲ್ಲ, ಮತ್ತೆ ಮತ್ತೆ ಹೋಗ್ತಾ ಇರಬೇಕು ಅನಿಸೋ ಜಾಗವೇ ಮಾಥೇರಾನ್. ಒಂದೇ ಸ್ಥಳದಲ್ಲಿ ಸುಮಾರು ವ್ಯೂ ಪಾಯಿಂಟ್ಸ್ ಮತ್ತು ಅನೇಕ ಜಲಪಾತಗಳು. ಒಂದು ವ್ಯೂ ಪಾಯಿಂಟ್ ಇಂದ ಮತ್ತೊಂದು ವ್ಯೂ ಪಾಯಿಂಟ್ ಗೆ ಹೋಗೋ ಆ ದಾರಿ ಕೂಡ ಪ್ರಕೃತಿಯ ಅದ್ಭುತ ಕಥೆಯನ್ನು ಹೇಳುತ್ತದೆ. ಇಲ್ಲಿ ವಾಹನಗಳ ಶಬ್ದವಿಲ್ಲದೆ ಪ್ರಕೃತಿಯ ಸಂಗೀತ ಪ್ರತಿನಿತ್ಯ ಕಿವಿಯಲ್ಲಿ ಕೇಳುತ್ತದೆ. ಗೈಸ್, ಇವಾಗಷ್ಟೇ ಲೋನಾವಾಳದಿಂದ ನಾಷ್ಟ ಮಾಡಿಕೊಂಡು ಸೀದಾ ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಊರಿನಾಗೆ ಗೋಳಿ ಬಜಿ ಮತ್ತು ಮಸಾಲೆ ದೋಸೆ ಆ ಥರ ಏನು ಸಿಗೋದು ಸ್ವಲ್ಪ ರೇರ್ ಆಗಿ ಸಿಗೋದು. ಇಲ್ಲೇನಿದ್ರು ಮಿಶಲ್ ಪಾವ್ ಹತ್ರ ವಡಾ ಪಾವ್ ಜಾಸ್ತಿಯಾಗಿ ರೋಡ್ ಸೈಡ್ ಅಂಗಡಿಯಲ್ಲಿ ಸಿಗ್ಬೋದು. ಅದನ್ನೇ ತಿಂದ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋ ರಸ್ತೆ ಕೂಡ ಅದೇ ಥರ. ಒಂದ್ಸಲ ಒಳ್ಳೆ ರೋಡ್ ಸಿಕ್ಕಿದ್ರೆ ಮತ್ತೊಮ್ಮೆ ಗುಂಡಿ ಗುಂಡಿಯಾಗಿರುವ ಈ ಥರ ರೋಡೆಲ್ಲ ಸಿಗ್ತದೆ. ನೋಡಿ ಅಂತೆ ಫುಲ್ ಗಾಡಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದೆ ಲಾರಿಯಲ್ಲಿ. ಅರ್ಧ ಗಂಟೆಗೊಮ್ಮೆ ಮಳೆ ಬರ್ತಾ ಇತ್ತು ಅವಾಗವಾಗ. ಮತ್ತು ಜಾಕೆಟ್ ಎಲ್ಲ ಸೆಟ್ ಆಗಿರೋದ್ರಿಂದ ಗೊತ್ತಾಗಲಿಲ್ಲ. ಒಬ್ಬನೇ ಹೋಗೋದ್ರಿಂದ ಅಲ್ಲಲ್ಲಿ ನಿಲ್ಲಿಸಿ ಸ್ವಲ್ಪ ಸ್ವಲ್ಪ ರೆಸ್ಟ್ ತೆಗೆದು ಆರಾಮಾಗಿ ಹೋಗ್ತಾ ಇದ್ದೆ. ಈ ಕರ್ಜಟ್ ಅಂತ ಒಂದು ಪ್ಲೇಸ್ ಬರ್ತದೆ, ಅಲ್ಲಿಗೆ ಲೊಕೇಶನ್ ಹಾಕಿ ಹೋಗ್ತಾ ಇದ್ದೇನೆ ಇವಾಗ. ನೇರಳಿಂದ ಮೇಲೆ ಹೋಗುವಾಗ ನಮಗೆ ಒಂದು ಸಣ್ಣ ಘಾಟಿ ಸಿಗ್ತದೆ. ಅಲ್ಲಿಂದ ವ್ಯೂ ಸ್ವಲ್ಪ ಚೆನ್ನಾಗಿರ್ತದೆ. ಅಂದರೆ ಟ್ರೈನ್ ಹೋಗೋ ರೂಟು, ಸಿಟಿದು ವ್ಯೂ ಎಲ್ಲ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಹೊತ್ತು ಗಾಡಿ ಸೈಡ್ ಹಾಕಿ ಅಲ್ಲೇ ಎದುರು ಮುಂದೆ ಹೋದಾಗ ಈ ಥರ ವ್ಯೂ ಪಾಯಿಂಟ್ ಸಿಕ್ಕಿತ್ತು. ಅಲ್ಲೇ ಪಕ್ಕದಲ್ಲಿರೋ ಅಂಗಡಿ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿತ್ತು. ಮಾತ್ರ ಸ್ವಲ್ಪ ಹೊತ್ತು ಅವ್ರ ಹತ್ರ ಮಾತಾಡಿ ಆಮೇಲೆ ಅಲ್ಲಿಂದ ಮಾಥೇರಾನ್ ಎಂಟ್ರಿ ಪಾಯಿಂಟ್ ಹತ್ರ ಹೋದೆ. स्टेशन की आपकी यात्रा हमें अत्यंत हर्षित करती है। आप इस समय माथेरान के प्रवेश द्वार दस्तूरी नाका इस स्थान पर है। दस्तूरी नाका से माथेरान के मुख्य बाजार तक की दूरी 3 किलोमीटर तक पहुंचने के लिए घुड़सवारी, ई रिक्शा, अमन लॉज से माथेरान मिनी ट्रेन, शटल सेवा ये विकल्प उपलब्ध हैं। ध्यान दें, इन सभी सुविधाओं के लिए अधिकृत दर निर्धारित हैं। समय सारिणी और अधिक जानकारी के लिए नगर परिषद स्वागतम स्वागतम सुस्वागतम। ಇದೆಲ್ಲ ಕುದುರೆ ಇದೆಯಲ್ಲ, ಇದೆಲ್ಲ ಮೇಲೆ ಮಾಥೇರಾನ್ಗೆ ಕರ್ಕೊಂಡು ಹೋಗುವಂಥ ಕುದುರೆ. ಸುಮಾರು ನಡಿಲಿಕ್ಕಿದೆ, ಇಲ್ಲದಿದ್ದರೆ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ಈ ಒಂದು ಪ್ಲೇಸಿಂದ ಮೇಲೆ ಮಾಥೇರಾನ್ ಹಿಲ್ ಸ್ಟೇಷನ್ ಇದೆಯಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಒಂದೋ ನಡ್ಕೊಂಡು ಹೋಗಬೇಕು, ಇಲ್ದಿದ್ರೆ ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ಬೋದು. ಬೇರೆ ಇಲ್ಲಿಂದ ಎಲೆಕ್ಟ್ರಿಕ್ ರಿಕ್ಷಾ ಸಿಗ್ತದೆ, ಅದು ಒಂದು 50 ರೂಪೀಸ್ ಪರ್ ಪರ್ಸನ್ ಶೇರ್ ಆಗಿ ಹೋಗ್ಬೋದು. ನಾನು ಬರುವಾಗಲೇ ಪ್ಲಾನ್ ಮಾಡಿದ್ದು ಟ್ರೈನಲ್ಲೇ ಹೋಗಬೇಕು ಅಂತ, ಅದೇ ಥರ ಆಗೋಯ್ತು. ಒಂದು 40 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಟ್ರೈನ್ ಬರ್ತದೆ ಅಂತ ಹೇಳಿದರು. ಅದರಲ್ಲಿ ಹೋಗುವಂಥ ಪ್ಲಾನ್ ಮಾಡಿ ಟಿಕೆಟ್ ತೆಗೆದು ಟ್ರೈನ್ಗೆ ವೆಯ್ಟ್ ಮಾಡಿದೆ. ಮತ್ತು ಟ್ರೈನಲ್ಲಿ ಉಂಟಲ್ಲ, ಎಷ್ಟು ಸೀಟ್ ಇರುತ್ತೆ ಅಷ್ಟೇ ಟಿಕೆಟನ್ನು ಮಾತ್ರ ಕೊಡ್ತಾರೆ. ಅದಕ್ಕಿಂತ ಜಾಸ್ತಿ ಜನನ ಹಾಕ್ಕೊಂಡು ಹೋಗೋದು ಆ ಥರ ಏನಿಲ್ಲ. ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಜನ ರಶ್ ಇರೋದ್ರಿಂದ ಈ ರಿಕ್ಷಾ ಕೂಡ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ಫೈನಲಿ ರೀಚ್ ಆಯಿತು ಮಾಥೇರಾನ್ ಕಡೆ. ಇನ್ಮೇಲೆ ನಡ್ಕೊಂಡು ಹೋಗಬೇಕು. ಇದೊಂದು ಮೈನ್ ಮಾರ್ಕೆಟ್. ಈ ಒಂದು ಮಾರ್ಕೆಟ್ ಏರಿಯಾದಲ್ಲಿ ಸ್ಟೇ ಆಗೋದಾದರೆ ಸುಮಾರು ಆಪ್ಷನ್ ಇದೆ. ಅಂದರೆ ಹೋಟೆಲ್ ಆಗಲಿ, ರೂಮ್ಸ್ ಆಗಲಿ, ಎಲ್ಲ ಫೆಸಿಲಿಟಿ ಇಲ್ಲಿದೆ. ಅಷ್ಟು ಅಲ್ಲದೆ ಮಂದಿರ, ಮಸೀದಿ ಮತ್ತು ಚರ್ಚ್ ಎಲ್ಲನೂ ಇಲ್ಲಿದೆ. ಶುಕ್ರವಾರ ನಮಾಜಿಗೆ ಬರುವವರಿಗೆಲ್ಲ ತೊಂದರೆ ಇಲ್ಲ. ಸುಮಾರು ನಡೆದಾಗ ಒಂದು ಫಸ್ಟದು ಒಂದು ವ್ಯೂ ಪಾಯಿಂಟ್ ಸಿಕ್ಕಿತ್ತು. ನೋಡಿದರೆ ಫುಲ್ಲು ಮಂಜಿಂದ ಕವರ್ ಆಗಿತ್ತು, ಏನು ಕಾಣ್ತಾನೆ ಇರಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ನಿಂತೆ. ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು. ವ್ಯೂ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ತುಂಬ ಹೊತ್ತು ಅಲ್ಲಿ ನಿಂತಿದ್ದೆಲ್ಲ ಒಂಥರ ರಿಲ್ಯಾಕ್ಸ್ ಆಯಿತು. ನಾನು ಜಾಸ್ತಿಯಾಗಿ ಲಾಂಗ್ ವೀಡಿಯೋಸ್ ಹಾಕೋದು ಕಡಿಮೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಷ್ಟೇ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಥರ ಹಾಕಿ ಅದನ್ನೇ ಯೂಟ್ಯೂಬ್ಗೆ ಹಾಕ್ತಾಯಿದ್ದೆ. ಇವಾಗೊಂದು ಲಾಂಗ್ ವೀಡಿಯೋ ಮಾಡುವಂತ ಇತ್ತು. ಒಂದು ಸಬ್ಸ್ಕ್ರೈಬರ್ ಕೌಂಟ್ ಕಮ್ಮಿ ಇದೆ. 1000 ಸಬ್ಸ್ಕ್ರೈಬರ್ ಆದರೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಲ್ಲ, ಅದೇ ರೀತಿ. ಮತ್ತು ಕೆಲಸ ಬಿಟ್ಟು ಇದನ್ನು ಸ್ವಲ್ಪ ಫ್ರೀ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಇದನ್ನೇ ಪರ್ಮನೆಂಟ್ ಮಾಡಬೇಕು ಅಂತಲೂ ಉದ್ದೇಶ ಇದೆ. ಮತ್ತು ಟ್ರಾವೆಲ್ ಅಂದರೆ ಮಿಡ್ಲ್ ಕ್ಲಾಸ್ ಅಲ್ಲ, ಹೇಗಿದ್ದರೂ ಸ್ವಲ್ಪ ಟ್ರಾವೆಲ್ಗೆ ಬಜೆಟ್ ಅದು ಇದೆಲ್ಲ ಬೇಕಾಗ್ತದೆ.
ಹೀಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಕೂಡ ನಾನು 2 ವೀಲರಲ್ಲಿ ಬಂದಿದ್ದು ಅಂತ ಅನಿಸುವಾಗ ನಿಮಗೆ ಗೊತ್ತಾಗ್ಬೋದು. ಸ್ವಲ್ಪ ಬಜೆಟ್ ಸೇವ್ ಮಾಡಿ ಎಲ್ಲ ಪ್ಲೇಸಸನ್ನು ಕವರ್ ಮಾಡುವಂಥ ಒಂದು ಆಪ್ಷನ್ ಇರೋದೇ 2 ವೀಲರಲ್ಲಿ. ಅದು ಸ್ಕೂಟ್ರಲ್ಲಿ ಹೋಗೋದಾದರೆ ಸ್ವಲ್ಪ ಕಂಫರ್ಟ್ ಆಗಿರುತ್ತೆ, ಲಗೇಜಲ್ಲಿ ಇಡಲಿಕ್ಕೆ ಮತ್ತು ಟೆಂಟಲ್ಲಿ ಇಡಲಿಕ್ಕೆ. हाँ वो बोल रहा आगे नहीं जाओ अच्छा अच्छा फोटो आपल्यावरती पण जेव्हा आपण एक तिकडे काढला आणि एक इकडे काढला नेक्स्ट टाइम समज हा येऊ तेव्हा आपल्या हे ढगबग कसे मूव होतात. हॅलो फास्ट फास्ट ए आई एवढं नाही नाही मी बाहेर ऍक्च्युली क्लिक मारता बुरा लगा बेटा, कुछ बुरा लगा क्या बेटा? हाथ नीचे रखो, इसके नीचे रखना चलो चाहिए मिलो देख ಒಬ್ಬನೇ ಇರೋದ್ರಿಂದ ನನಗೆ ಸ್ಟೇಗೇನು ಆಪ್ಷನ್ ಇಲ್ಲ ಅಂತೇಳಿ ಅಲ್ಲಿಂದ ಬೇಗ ಹೊರಡೋಕ್ಕೆ ಶುರು ಮಾಡಿದೆ, ಬೇರೆ ವ್ಯೂ ಪಾಯಿಂಟ್ ಎಲ್ಲಾದರೂ ನೋಡ್ಕೊಂಡು ಬರೋಣ ಅಂತ. ಆವಾಗಲೇ ಮಳೆ ಬಂತು ಸ್ವಲ್ಪ ಹೊತ್ತು. ಮತ್ತು ಅಲ್ಲಿಂದ ನೇರ ಬೇಸ್ ಪಾಯಿಂಟ್ ಹತ್ರ ಹೋಗಲಿಕ್ಕೆ ಶುರು ಮಾಡಿದೆ. ಟ್ರೈನೂ ಇರಲಿಲ್ಲ, ರಾತ್ರಿ ಆಗ್ತಾ ಬಂತಲ್ಲ. ಮತ್ತು ಈ ರಿಕ್ಷಾ ಆಪ್ಷನ್ ಇತ್ತು. ಹತ್ರ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು ಈ ರಿಕ್ಷಾದಲ್ಲಿ ಸಿಗಬೇಕಂದ್ರೆ. ಎಲ್ಲ ಒಂದೇ ಟೈಮಲ್ಲಿ ಹೋಗ್ತಾರಲ್ಲ ಕೆಳಗಡೆ, ಸೊ ರಶ್ ಇರ್ತದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡಿ ಆಮೇಲೆ ನನ್ನ ಸ್ಕೂಟರ್ ಇರೋ ಜಾಗಕ್ಕೆ ಬಂದೆ. ನೋಡಿದ್ರೆ ಎಲ್ಲ ಮಹಾರಾಷ್ಟ್ರ ಗಾಡಿ ಮಾತ್ರ ಇರೋದು, ಮಂಗಳೂರಿದ ಗಾಡಿ ನಂದು ಒಬ್ಬಂದೇ ಇರೋದು. ಹೇಗೋ ಸಿಕ್ಕಿತ್ತು ಫೈನಲಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಇನ್ನೂ ಕೂಡ ವಿಡಿಯೋ ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಾಯ್.